ವೆಲ್ಕಮ್ ಟು ಮೈ ಚಾನಲ್. ನಾನು ವಾಣಿ. ಇವತ್ತಿನ ರೆಸಿಪಿ ಸೋಯಾಬೀನ್ಸ್ ಗ್ರೀನ್ ಪಲಾವ್. ಇಲ್ಲಿ ಪಲಾವ್ ಮಾಡೋದಕ್ಕೆ ಸಿಂಪಲ್ಲಾಗಿ ಲೈಟಾಗಿರುವಂಥ ಮಸಾಲಾನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಅಷ್ಟೇ ಸಕ್ಕ ಟೇಸ್ಟಾಗಿರುವಂಥ ಪಲಾವ್ನ ರೆಡಿ ಮಾಡಿದ್ದೀವಿ. ಸೊ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಅಡುಗೆ ಮಾಡ್ತಾನೆ ಹೇಗೆಲ್ಲ ಮಾಡಿದ್ವಿ ಅಂತ ನಿಮಗೂ ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಬೌಲ್ಗೆ ಸೋಯಾಬೀನ್ಸ್ ಹಾಕ್ಕೊಂಡು ಸೋಯಾಬೀನ್ಸ್ನ ನೆನೆಸ್ಕೊಳ್ಳಿ. ಸೋಯಾಬೀನ್ಸ್ನ ನೆನೆಸ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಫಸ್ಟ್ ಸ್ಟೆಪ್ಪೇ ಸೋಯಾಬೀನ್ಸ್ನ ನೆನೆಸೋದು, ಓಕೆನಾ. ಈಗ ನಾವು ಸಿಂಪಲಾಗಿ ಮಾಡ್ಕೊತಾ ಇರೋದ್ರಿಂದ 3 ತರಕಾರಿ ಹಾಕೋತಾ ಇದ್ದೀವಿ: ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ. ಬೇಕಂದರೆ ನೀವಿನ್ನೂ ಎಕ್ಸ್ಟ್ರಾ ಕೂಡ ತರಕಾರಿನ ಆ್ಯಡ್ ಮಾಡ್ಕೋಬೋದು. ಈಗ ಇಲ್ಲಿ ಜಾರ್ಗೆ ಪುದೀನ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ. ಈಗ ನಾವು ಮಸಾಲನ ರೆಡಿ ಮಾಡ್ಕೊತಾ ಇದ್ದೀವಿ ಪಲಾವ್ಗೋಸ್ಕರ. ಈಗ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ನಾವು ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ಪಲಾವ್ ಮಾಡಬೇಕಾದ್ರೆ, ಅದಕ್ಕೋಸ್ಕರ. ಈಗ ತೆಂಗಿನ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಅಡುಗೆ ಕೆಲಸನೂ ಬೇಗ ಮುಗಿಯುತ್ತೆ. ಸೊ ನೋಡಿ, ಈ ಥರ ಸ್ಮೂತಾಗಿ ರುಬ್ಕೋಬೇಕು ನಾವು. ಈಗ ಪಲಾವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ. ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ ನಂತರ 4ರಿಂದ 5 ಟೇಬಲ್ ಸ್ಪೂನ್ವರೆಗೂ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಎಷ್ಟು ಕಮ್ಮಿ ಹಾಕ್ಕೊತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳಿ ಪ್ರತಿಯೊಂದು ಅಡುಗೆಗೂ. ಈಗ ಪಲಾವ್ ಐಟಮ್ ಪ್ಯಾಕೆಟ್ ಅಂದರೆ ಪಲಾವ್ ಐಟಮ್ ಸೆಟ್ಟೇ ಬರುತ್ತಲ್ವ ನಮಗೆ ಅಂಗಡಿಯಲ್ಲಿ, ಆ ಸೆಟ್ಟಲ್ಲೇ ನಮಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲನೂ ಇರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ 2 ಟೊಮೆಟೊನ ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಸ್ಮೂತ್ ಆಗೋಗಂಟ ಫ್ರೈ ಮಾಡ್ಕೊಳ್ಳಿ. ಇದು ಸ್ಮೂತಾಗಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ನಾವು ಮತ್ತೆ ಹಾಕ್ಕೋಬೇಕಾಗುತ್ತೆ. ಇದು ಟೊಮೆಟೊ ಬೇಯಿಸೋದಕ್ಕೋಸ್ಕರ ಮಾತ್ರ ನಾವೀಗ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇರೋದು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗಬೇಕು. ಸೊ ಈಗ ಫ್ರೈ ಆಯಿತು. ಫ್ರೈ ಆದಮೇಲೆ ಖಾರದ ಪುಡಿ, ಖಾರದ ಪುಡಿ ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾವು ಮಸಾಲ ಮಾಡ್ಕೋಬೇಕಾದ್ರೆ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ವಲ್ಲ, ಸೊ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆದಮೇಲೆ ಈಗ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲಾನ ಈಗ ಆ್ಯಡ್ ಮಾಡ್ಕೊಳ್ಳೋಣ. ನಾವೆಲ್ಲ ಹಸೇದಾಗಿ ಹಾಕಿ ರುಬ್ಬಿರೋದ್ರಿಂದ ನಾವು ಇದನ್ನು ಒಂದು 5 ನಿಮಿಷವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಕೆಲವರು ಪಲಾವ್ ಮಾಡುವಾಗ ಅರ್ಶಿಣದ ಪೌಡ್ರ್ ಹಾಕ್ಕೊಳ್ತಾರೆ, ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾರೆ. ಈಗ ಪಲಾವ್ ಪೌಡ್ರ್ ಅಂತ ಬಂದಿದೆ, ಪಲಾವ್ ಪೌಡ್ರನ್ನೆಲ್ಲ ಹಾಕ್ಕೊಳ್ತಾರೆ. ಸೊ ಅಷ್ಟೆಲ್ಲ ಮಸಾಲೆ ಹಾಕಿದ್ರೆ ಹೆವಿ ಅನಿಸ್ಬಿಡುತ್ತೆ. ಮಸಾಲೆ ಯಾವಾಗೂ ಲೈಟಾಗಿರಬೇಕು. ಉಪ್ಪು, ಖಾರ, ಧನಿಯಾ ಪುಡಿ ಇಷ್ಟೇ. ಸೊ ನೋಡಿ, ಮಸಾಲೆ ಬೆಂದಿದೆ. ಮಸಾಲೆ ಬೆಂದಮೇಲೆ ಈಗ ನಾನು ತರಕಾರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಟಾಣಿ, ಬೀನ್ಸು ಮತ್ತು ಕ್ಯಾರೆಟು ಇಷ್ಟೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿನ. ಈ ತರಕಾರಿ ಜೊತೆಗೆ ಬೇಕಿದ್ದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ನೌಕೋಲು, ಹೂಕೋಸು ಆ ಥರ ಆ್ಯಡ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ, ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಸಾಲ ಜೊತೆಗೆ ನಾನಿಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ. 1.5 ಬೌಲಷ್ಟು ನಾನಿಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ರು ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಬೌಲಷ್ಟು ಅಕ್ಕಿನ ಹಾಕ್ಕೊಂಡು ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1.5 ಬೌಲ್ಗೆ ಈಗ ನಾನು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಈಗ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಹಾಕ್ಕೊಂಡಿದ್ವಿ ಟೊಮೆಟೊ ಬೇಯಿಸ್ಬೇಕಾದ್ರೆ. ಸೊ ಈಗ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ನಿಮಿಷವರೆಗೂ ಬಿಡೋಣ. ಈ ಥರ ಒಂದು ಕುದಿ ಬರುತ್ತೆ. ಒಂದು ಕುದಿ ಬಂದಮೇಲೆ ತಳ ಅಂಟದೇ ಇರೋ ಹಾಗೆ ಈ ಥರ ಒಂದು ಸಲ ತಿರ್ಸ್ಕೊಳ್ಳೋಣ. ನಾನು ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ವಾಣಿ ಕುಕಿಂಗ್ ಟ್ರಾವೆಲ್ ಅಂತ. ಶಾರ್ಟ್ ವೀಡಿಯೋಸಲ್ಲಿ ಜ್ಯೂಸ್ ರೆಸಿಪೀಸು ಮತ್ತು ಬ್ರೋಕ್ಲಿ ಕಬಾಬ್ ಹೇಗೆ ಮಾಡೋದಂತ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹೋಗಿ ನೋಡಿ ಶಾರ್ಟ್ ವೀಡಿಯೋಸ್ನ. ಈಗ ಸ್ಟಾರ್ಟಿಂಗಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಸೋಯಾಬೀನ್ಸು, ಆ ಸೋಯಾಬೀನ್ಸ್ನ ಚೆನ್ನಾಗಿ ಹಿಂಡ್ಕೊಂಡು ಲಾಸ್ಟಿಗೆ ಸೋಯಾಬೀನ್ಸ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾವು 2 ವಿಷಿಲ್ವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ.
2 ವಿಷಲ್ ಸಾಕು. ನಾವು ಹಾಕಿರುವಂಥ ಸೋಯಾಬೀನ್ಸು, ತರಕಾರಿ, ಅನ್ನ ಎಲ್ಲ ಚೆನ್ನಾಗಿ ನಮಗೆ ಬೆಂದೋಗುತ್ತೆ. ಸೊ ನೋಡಿ, ಈಗ 2 ವಿಷಲ್ ಆಯಿತು, ತೆಗಿತಾ ಇದ್ದೀನಿ. ಮುಚ್ಚಳ ತೆಗೆದ ತಕ್ಷಣ ನಮಗೆ ಕಾಣಿಸೋದು ಸೋಯಾಬೀನ್ಸು, ಹಾಗೆ ಮೇಲೆ ತೇಲಾಡ್ತಾ ಇರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ. ನಮಗೆ ಲೈಟಾಗಿ ಹಾಕೊಂಡು ಮಾಡಿರುವಂಥ ಮಸಾಲ ಗ್ರೀನ್ ಪಲಾವ್ ರೆಡಿ ಆಯಿತು ನಮಗೆ. ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಮೊಸರು ಬಜ್ಜಿ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಲೈಟಾಗಿರುವಂಥ ಮಸಾಲಾನ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.